ಇವತ್ತು ನಮ್ಮ ಯಜಮಾನ್ರಿಗೆ ಕೋಪ ಬಂದಿದೆ. ಆ ಕೋಪ ಹೋಗಬೇಕು ಅಂದರೆ ಲಕ್ಷ್ಮಿ ಪ್ಲೀಸ್ ಇರಿಟೇಟ್ ಮಾಡಬೇಡ. ರೀ, ನಿಮಗೆ ನಿಜವಾಗ್ಲೂ ಕೋಪ ಬಂದಿದೆಯಾ? ಖಂಡಿತ ಇಲ್ಲ. ನಾನು ಕೋಪ ಮಾಡ್ಕೊಂಡ್ರೆ ಕೇಳೋರು ಯಾರು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏಕೆ ಅಂಕಲ್ ಕರೆದ್ರು, ಅದಕ್ಕೆ ನಾನು ಹೋದೆ. ನಾನು ಏನಾದರೂ ಕೇಳಿದ್ನಾ? ಹೋಗಿದ್ದು ಆಯ್ತು, ಬಂದಿದ್ದು ಆಯ್ತು. ಮುಖಾನೇ ಮಸಿ ಆದ್ಮೇಲೆ ಅದ್ರ ಮೇಲೆ ಕಪ್ ಚುಕ್ಕೆ ಇಟ್ರೆ ಅದೇನು ದೊಡ್ಡ ವಿಷಯ ಅಲ್ಲ ಬಿಡು. ಅಂದರೆ ಬೆಳಿಗ್ಗೆ ಅಷ್ಟೊತ್ತು ಹೋಗಿದ್ದಕ್ಕೆ ಬೇಜಾರಾಗ್ಲಿಲ್ಲ, ಈಗ ಹೋಗಿ ಬಂದಿದ್ದಕ್ಕೆ ಬೇಜಾರಾಯ್ತಾ ಅಂತ ಕೇಳ್ತಿದ್ಯಾ? ಬೆಳಿಗ್ಗೆಯಿಂದ ಮುಖಕ್ಕೆ ಮಸಿ ಬಳ್ದಿದ್ದಾಯ್ತು, ಇವಾಗ ಇದೆಲ್ಲ ಯಾವ ಲೆಕ್ಕ? ಬೆಳಿಗ್ಗೆ ಬೇಗ ಬರೋಣ ಅಂತಾನೆ ಹೋದೆ, ಆದರೆ ಅಲ್ಲಿಗೆ ಹೋದ್ಮೇಲೆ ಆಗಿದ್ದೆ ಬೇರೆ. ಆ ಸಮಾವೇಶದಲ್ಲಿ ನಮ್ಮ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಮ್ಮ ಕಂಪ್ನಿ ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರು. ಅವರೆಲ್ಲ ಅಷ್ಟು ಹೇಳಬೇಕಾದ್ರೆ ನೀವು ಅಲ್ಲಿರ್ಬೇಕು ಅಂತ ನನಗೆ ಎಷ್ಟು ಅನಿಸ್ತಿತ್ತು ಗೊತ್ತಾ? ಅಲ್ಲಿಗೆ ಹೋಗಿದ್ರಿಂದ ದೊಡ್ಡ ದೊಡ್ಡ ಆರ್ಡರ್ಸ್ ಎಲ್ಲ ಸಿಕ್ತು. ಆ ವಿಷಯನ ನಿಮಗೆ ಎಷ್ಟು ಬೇಗ ಹೇಳ್ತೀನೋ ಅಂತ ಕಾಯ್ತಾ ಇದ್ದೆ. ಆ ಸಂತೋಷ ಸುದ್ದಿ ನಿಮ್ಗೆ ಹೇಳ್ಬೇಕು ಅಂತ ಓಡಾಡಿ ಬಂದೆ. ಅಷ್ಟರಲ್ಲಿ ಗೃಹ ಪ್ರವೇಶಕ್ಕೆ ಲೇಟ್ ಆಗಿದ್ದು ನನಗೆ ಗೊತ್ತೇ ಆಗಲಿಲ್ಲ ರೀ. ಸ್ವಲ್ಪ ತಡ ಆದರೂ ನೀವು ಅರ್ಥ ಮಾಡ್ಕೋತೀರಾ ಅಂತ. ಏನೋ ಒಂದು ಹೇಳಿ ಸಮಜಾಯಿಸ್ಬೋದು ಅಂತ ಅನ್ಕೊಂಡೆ ಅಲ್ವಾ? ಆಯ್ತು ಬಿಡು, ನನ್ನ ಕೆಲಸ ಏನಾದ್ರೂ ಏನಂತೆ, ನೀನು ಹೋಗಿದ್ದ ಕೆಲಸ ಆಯ್ತು ತಾನೆ, ಅಷ್ಟೇ ಸಾಕು ನನಗೆ. ರೀ, ನನ್ನ ಕೆಲಸ ನಿಮ್ಮ ಕೆಲಸ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ನಿಮ್ಗೆ ಖುಷಿ ಆಗತ್ತೆ ಅಂತ ಅನ್ಕೊಂಡೆ. ಓಹೋ, ಅನ್ಕೊಂಡ್ಬಿಟ್ಯಾ? ನೀನು ಅನ್ಕೊಂಡ್ಬಿಟ್ರೆ ನಾನು ಖುಷಿಯಾಗಿರ್ಬೇಕು ಅಲ್ವಾ? ಈಗ ನಿನ್ಗೆ ಆರ್ಡರ್ ಸಿಕ್ಕಿರೋದಕ್ಕೂ ನಾ ಖುಷಿಯಾಗಿರ್ಬೇಕು, ನೀನು ಫೇಮಸ್ ಆಗಿರೋದಕ್ಕೂ ನಾ ಖುಷಿಯಾಗಿರ್ಬೇಕು, ಈಗ ಅದೇನೋ ಎಲೆಕ್ಷನ್ ನಿಂತ್ಕೊಂತಿದ್ಯಲ್ಲ ಅದಕ್ಕೂ ನಾನು ಖುಷಿಯಾಗಿರ್ಬೇಕು, ಅಷ್ಟೇ ತಾನೇ? ನಂದೇನಿದೆ, ನಿನಗೆ ನಿನ್ ಖುಷಿ ತಾನೇ ಮುಖ್ಯ. ರೀ, ನಾನು ತಪ್ಪು ಮಾಡಿದ್ದೀನಿ ನಿಜ, ಆದ್ರೆ ನೀವೆಲ್ಲರೂ ನೊಂದ್ರೂ ಪರವಾಗಿಲ್ಲ. ನನಗೆ ನನ್ನ ನಗುನೇ ಮುಖ್ಯ ಅನ್ನೋದು ನನ್ನ ಮನಸ್ಸಲ್ಲೇ ಇರೋದಾದ್ರೆ ನನ್ನ ಉಸಿರೇ ನಿಂತೋಗ್ಲಿ. ನೋಡ್ ಲಕ್ಷ್ಮಿ, ನನಗೂ ಮನಸ್ಸು ಸರಿ ಇಲ್ಲ, ನಿನಗೂ ಮನಸ್ಸು ಸರಿ ಇಲ್ಲ. ಮನಸ್ಸುಗಳು ಸರಿ ಇಲ್ಲದಿರ್ಬೇಕಾದ್ರೆ ಮಾತುಗಳು ಏನೇನೋ ಬರುತ್ತೆ. ನನ್ನ ಪಾಡಿಗೆ ನನ್ನ ನೀವಾಗ ಬಿಟ್ಬಿಡು. ಅಷ್ಟು ಸಮಾಧಾನ ಮಾಡಕ್ ಬಂದೋಳು, ಎಲೆಕ್ಷನ್ ವಿಷಯ ಬಂದ ತಕ್ಷಣ ಹೇಗೆ ಓಡೋದೆ ನೀನು? ಹಾಗಂತ ಅದು ತಪ್ಪು ಅಂತ ಹೇಳ್ತಿಲ್ಲ. ನಿನಗೆ ಯಾವ ಥರ ನಿನ್ನ ಕಮಿಟ್ಮೆಂಟ್ಸ್ ಮುಖ್ಯನೋ ಅದೇ ರೀತಿ ನನಗೆ ನನ್ನ ಕಮಿಟ್ಮೆಂಟ್ಸು, ನಾನು ಕೊಟ್ಟು ಮಾತು ಅಷ್ಟೇ ಮುಖ್ಯ. ನೋಡು, ನೀನು ಹೋಗಿದ್ದು ಆಯ್ತು, ಅಲ್ಲಿ ಮಾತಾಡಿದ್ದು ಆಯ್ತು, ಈಗ ಬಂದಿದ್ದು ಆಯ್ತು. ಸುಮ್ಮನೆ ಮಲ್ಕೋ. ಹೌದು ರೀ, ನಾನು ಹೋದೆ ನಿಜ,
ಆದರೆ ಅಂಕಲ್ ಎಲೆಕ್ಷನ್. ಲಕ್ಷ್ಮಿ, ನನಗೀಗ ಆ ಮಾತುಗಳನ್ನ ಕೇಳೋ ಮೂಡಿಲ್ಲ. ನೀನ್ ಯಾವುದನ್ನು ನನಗೆ ಹೇಳಿ ಕೇಳಿ ಮಾಡಬೇಕು ಅನ್ನೋ ರೂಲ್ಸ್ ಇಲ್ಲ. ನಿನ್ನ ಇಷ್ಟ, ನಿನ್ನ ನಿರ್ಧಾರನ ನನಗೆ ಹೇಳೋ ಅವಶ್ಯಕತೆ ಇಲ್ಲ. ಆದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಲಕ್ಷ್ಮಿ, ನನಗೆ ಗೊತ್ತು ನಿನಗೆ ಬೇಜಾರಾಗಿದೆ ಅಂತ. ನನಗೂ ನಿನ್ನಷ್ಟೇ ಬೇಜಾರಾಗಿದೆ. ಆ ಬೇಜಾರಲ್ಲಿ ನಿನಗೆ ಹರ್ಟ್ ಆಗೋ ರೀತಿ ಮಾತಾಡಿದ್ದೀನಿ. I am very sorry for that. ಯಾಕೆ ಸರ್ ಹೀಗೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದೀರಾ? ನಂಗೆ ಗೊತ್ತು ನೀನು ಹಿಂಗೆ ಹೇಳ್ತೀಯ ಅಂತ. ನಂಗೆ ಗೊತ್ತು. ಏನೋ ಮಾಡಲಿ ಗೋವಿಂದ, ರಾಜಕೀಯದಲ್ಲಿ ನನ್ನ ತಲೆ ಇಲ್ದಾರಂಗೆ ಆಗೋಯ್ತಲ್ಲೋ ಈ ತಲೆ. ಗೋವಿಂದ, ಈ ತಲೆನಾದ್ರೂ ಉಳಿಸ್ಕೋಬೇಕಲ್ಲೋ. ಹಾಂ, ಹೀಗೆ ತಲೆ ಎತ್ಕೊಂಡು ಓಡಾಡ್ಬೇಕಲ್ಲ. ಈ ಈ ಈ ಈ ಈ ತಲೆ ದಂಡ ಅನ್ನಿಸ್ಬಾರ್ದಲ್ವಾ? ಆ ಈಗಂಥದ್ದು ಏನಾಯ್ತು ಸರ್? ಏನಾಯ್ತು? ಆ ಈ ತಲೆಗಿದೆ ಬೆಲೆ. ಅವಳಿದ್ದ ಹೋಯ್ತು. ಬೆಲೆ ಕಳೆದವಳನ್ನ ಒಲೆ ಮಾಡಿ ಮುಗ್ಸೋಣ ಅಂದ್ರೆ ಗೋವಿಂದ ನೀನೇನು ನಮ್ ಬೇಡ ಅಂದೆ. ಈಗ ಆ ಕೊಲೆನೂ ಇಲ್ಲ, ಈ ತಲೆಗೆ ಏನು ಹೊಡಿತಾನೂ ಇಲ್ಲ. ಸರ್, ಹಾಗೇನಾದರೂ ಕೊಲೆ ಮಾಡ್ತಿದ್ರೆ ಇಷ್ಟೊತ್ತಿಗೆ ನಿಮ್ಮ ತಲೆ ಕಂಬಿ ಹಿಂದೆ ಇರ್ತಾ ಇತ್ತು. ಹಾಗಂತ ಸುಮ್ಮನೆ ಇರೋಕ್ಕಾಗತ್ತಲ್ಲ? ನಾನೆಲ್ಲ ಹಾಗೆ ಹೇಳಿದೆ ಸರ್. ಕೊಲೆ ಮಾಡಿಸೋದು ಬೇಡ ಅಂತ ಹೇಳಿದೆ, ಆದರೆ ಕಿಡ್ನಾಪ್ ಮಾಡಿಸೋದು ಬೇಡ ಅಂತ ಹೇಳಿಲ್ವಲ್ಲ. ಮಾಡಿಸೋದಲ್ವಾ ಕಿಡ್ನಾಪ್ನ? ಇನ್ನು 2 ದಿನ ಆದರೆ ಅವಳು ನಾಮಿನೇಷನ್ ಫೈಲ್ ಮಾಡ್ತಾಳೆ. ಆಮೇಲೆ ನಾವು ತಲೆ ಮೇಲೆ ಕಲ್ಲು ಎಳ್ಕೊಂಡು ಮಲ್ಕೊಂಡಿರ್ಬೇಕಷ್ಟೇ. ಹಾಗಾಗಲ್ಲ ಸರ್. ಅವಳನ್ನ ಕಿಡ್ನಾಪ್ ಮಾಡಿಸೋದಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಆಮೇಲೆ ಏನಮ್ಮ ಲಕ್ಷ್ಮಿ, ಇದ್ದಕ್ಕಿದ್ದಾಗೆ ನನ್ನ ಕರ್ಸ್ಕೊಂಡ್ಬಿಟ್ಟಿದ್ಯಾ? ನನ್ನ ನಿರ್ಧಾರನ ಎಲ್ಲರ ಮುಂದೆ ಹೇಳಬೇಕಿತ್ತು. ಲಕ್ಷ್ಮಿ, ಏನಮ್ಮ ಹೇಳ್ತಿದ್ಯಾ? ಲಕ್ಷ್ಮಮ್ಮ, ಏನ್ ತಮಾಷೆ ಮಾಡ್ತಿದ್ಯಾ? ಏನಿದು ಇದ್ದಕ್ಕಿದ್ದಂಗೆ ಈ ನಿರ್ಧಾರ?